ಅಲ್ಲ ಎಂತ ಗುಸಟಿ ಮುಂಡೆ ಇರ್ಬೇಡ ಇವರು. ಓ ಓ ಓ ಏನ್ ಚೆನ್ನಾಗಿ ಮಾತಾಡ್ಕತ್ತಾರೆ ಅತ್ತೆನೂ ಸೊಸೆನೂ ಕುತ್ಕೊಂಡು. ಥೂ ನಾನೆಲ್ಲ ಹೋದ್ನಲ್ಲ ಅವ್ರ ಮನೆಗೆ. ಊರು ಇಂಥವ್ರು ಅಂತ ಗೊತ್ತಿಲ್ಲ ಕಣವ. ಯಪ್ಪ ಎಂತ ಜನಗಳು ಇವರು. ಅತ್ತೆ ಊಟ ತಗೊಬರೋಣ. ಎಂತ ಊಟ? ಯಾವ ಊಟನೂ ಬೇಡ ಏನು ಬೇಡ. ನಂಗೆ ಆ ಊಟ ಸೇರ್ತಾನೆ ಇಲ್ಲ. ನನ್ಗೆ ಒಳ್ಳೆ ಅಡುಗೆ ಮಾಡ್ಕೊಡು. ಒಳ್ಳೆ ಅಡುಗೆ ಅಂದ್ರೆ ಅಚ್ಚಕಟ್ಟಾಗಿ ಎಲ್ಲರ ಮನೇಲಿ ಹೆಂಗ್ ಅಡುಗೆ ಮಾಡ್ಕೊಂತಾರೋ ನಾವು ಹಂಗೆ ಮಾಡ್ಕೊ ಊಟ ಮಾಡ್ಬೇಕು. ಹಾ ಏನತ್ತೆ? ಆದ್ರೆ ಮನೇಲಿ ಏನು ಸಾಮಾನು ಇಲ್ವಲ್ಲ ಅತ್ತೆ, ನೀವೇನು ಮಾಡ್ಬೇಡ ಅಂತಿರಲ್ಲ. ಹಾ ಇಷ್ಟು ದಿನ ಹಂಗೆ ಅಂತಿದೆ. ಆದ್ರೆ ಆಮೇಲೆ ನಂಗಿರ ಕಾಯ್ತಲ್ಲ, ಊಟನೇ ಸೇರ್ದಲ್ಲ. ನಂಗೆ ಅಚ್ಚಕಟ್ಟಾಗಿ ಅಡುಗೆ ಬೇಕು. ಬೀರುಕಿ ತೆಗ್ದ್ಬಿಟ್ಟು 5,000 ರೂಪಾಯಿ ಎತ್ಕೊಬ. ಈಗಲೇ ಮನೆ ತುಂಬಾ ಸಾಮಾನು ತತ್ತೀನಿ. ಟೈಮು ಒಳ್ಳೆ ಒಳ್ಳೆ ಅಡುಗೆ ಮಾಡಿ ಇಕ್ಬೇಕು ನನಗೆ, ಸರಿಯಾ? ಅತ್ತೆ ನೀವೈ ಮಾತು ಹೇಳ್ತಿರೋದು? ಯಪ್ಪ ನನ್ಗಂತೂ ನಂಬಕ್ಕೆ ಆಯ್ತಲ್ಲ. ಇದ್ದಕ್ಕಿದ್ದಂಗೆ ಏನಾಗೋಯ್ತತ್ತೆ? ನೋಡು ಬಂಗಾರಿ, ನೀನ್ ಎಲ್ಲಾನು ಕೇಳ್ಬೇಡ. ಹೇಳ್ತಲ್ವಾ ನಂಗೆ ಈ ಊಟ ತಿನ್ನಕ್ಕಾಯ್ತಲ್ಲ, ನೀನು ಮಾಡಿ ಮಾಡಿ ಇಟ್ಬಿಟ್ಟು ನನ್ನ ಬಾಯಿ ರುಚಿ ಕೇಳ್ತೈತೆ. ಇತ್ತಾಗ ಹಸ್ಕೊಂಡಿರಾಕು ಆಯ್ತಲ್ಲ, ತಿನ್ನಕ್ಕೂ ಆಯ್ತಲ್ಲ. ನಂಗೂ ಒಳ್ಳೆ ಊಟ ಮಾಡ್ಬೇಕು ಅನ್ಸ್ತೈತೆ. ಅಲ್ಲಿ ಗಂಟ ನಾನು ಊಟನೇ ಮಾಡಕ್ಕಿಲ್ಲ. ಹೋಗು ದುಡ್ಡು ಎತ್ಕೊಬ, ಹೋಗಿ ಎಲ್ಲ ಸಾಮಾನು ತಂದ್ಕೊಂಡು ಕರ್ಗಿರ್ತಾರೆ ತತ್ತೀನಿ. ಅಚ್ಚಕಟ್ಟಾಗಿ ಸಾರು ಮಾಡು, ಅರ್ಥ ಆಯ್ತಾ? ಓ ಸರಿ ಅತ್ತೆ ಆಯ್ತು. ಪ್ಲಾನ್ ಸಕ್ಸಸ್, ಪ್ಲಾನ್ ಸಕ್ಸಸ್. ಅವರೊಬ್ರು ಚೆನ್ನಾಗಿ ಮಾಡ್ಕೊಂಡದು ಎಲ್ಲ ಉರಿತದೆ ನೆನ್ಸ್ಕೊಂಡ್ರೆ. ಮಾಡಿ ತಗೊಂಡೋಗಿ ಕೊಡ್ತೀನಿ ಸುಮ್ಮನಿರೋಳಿಗೆ. ಬಂಗಾರಿ ಒಬ್ಬಿಟ್ಟು ಮಾಡು. ಒಬ್ಬಿಟ್ಟ ಅತ್ತೆ? ಒಬ್ಬಿಟ್ಟ? ಹ್ಞೂ ಒಬ್ಬಿಟ್ಟು ಮಾಡು. ಹಿಂಗೆ ಮಾಡಿ ತಗೊಂಡೋಗಿ ಕೊಡ್ಬೇಕು. ಇಷ್ಟೆಲ್ಲ ಮಾತಾಡೋಳೆ, ಅವ್ರಿಗೆ ನಾಚಿಕೆ ಆಗ್ಬೇಕು ನಾನು ತಗೊಂಡೋಗಿ ಕೊಟ್ರೆ. ಯಾಕತ್ತೆ? ಯಾರು ಏನಂದ್ರು? ಏನಿಲ್ಲ, ಹೋಗಿ ನೀನು ದುಡ್ತಾರೋಗು ಎಲ್ಲ ಕಾಸು. ಮತ್ತೆ ಬೀಗ ಹಾಕದೆ ನಾನು ತೆಗೆದು ಕೀ ದೇವ್ರ ಪಟ್ಟು ತಗದ ಕೀ. ಹೋಗು ಅಲ್ಲಿ 5,000 ಮಡ್ಗಿನಿ ಎತ್ಕೊಬರೋಗು ಬೀಗ ತೆಗೆದ್ಬಿಟ್ಟು. ಸರಿ ಅತ್ತೆ ಆಯ್ತು. ನಾನು ಚೆನ್ನಾಗಿ ಮಾಡ್ಕೊಂಡು ಉಣ್ತೀನಿ. ಈಗ ಬಂದ್ಲ ಎಲ್ಲಾವಳು ಇರ್ತಿ? ಅಯ್ಯೋ ಬತ್ತಲ್ಲ ಕಣವ ಅವಳು. ಹೋಗು ಬತ್ತಲ್ಲ, ಅದಕ್ಕೆ ಏನಾಯ್ತಂತೆ? ಅಯ್ಯೋ ನಮ್ಮ ಬರೀಕಿಲ್ಲ, ಹೋಗು. ಇಲ್ಲೇ ನಮ್ಮ ಕಟ್ಟಾಗಿ ಮಾಡಿಕ್ತಾಳೆ. ಅನ್ಕ ಇರ್ತೀನಿ. ಅಲ್ಲಿ ಬಂದು ಏನು ಊಟನ ನೆಟ್ಗಿಲ್ಲ, ನಮ್ಮ ಬರೀಕಿಲ್ಲ ಅಂತ ಕಣವ. ಅಯ್ಯೋ ಪಾಪಚ್ಚೆ ಅವಳು ಏನ್ ಮಾಡಲು? ಯಾಕೆ ಬಂದಾಗಿಂದ ತಿನ್ಕೊಂಡದೆ ಪಾಪ. ನೋಡ್ಲಾ ಬೇಡ ಬಿಡು, ನಾನೇ ಹೋಗಿ ಕರ್ಕೊಬತ್ತೀನಿ ಅವಳ. ನೀನೇ ಓದಿ ನೀನಾದ್ರೆ ತಾನೇ ಬರೀಕಿಲ್ಲ ಬಿಡು ಅವಳು. ನಿನ್ಗೆ ಗೊತ್ತಾಯ್ತಿಲ್ಲ. ನಾನು ಹೋಗಿ ಕರ್ಕೊಬತ್ತೀನಿ. ಹೋಗಿ ಕೆಲಸ ಅದೇನು ನೋಡೋಗು. ಕಾಸು ಎತ್ಕೊ ಬಂದ್ರೆ ಎತ್ತಾಗೋದ್ಲಿ ಇವಳು. ಓಹೋ ಏನ್ ನಿಂಗಕ್ಕ ಇವತ್ತು ಬರ್ತದೆ ಅಂಗಡಿ ಕಡಿಕೆ? ತಿಂಗಳು ಒಂದ್ಸತಿ ಬರ್ತಿದೆ. ಏನ್ ಸಮಾಚಾರ? ಏನಿಲ್ಲ ಕಣಪ್ಪ, ಸಾಮಾನು ತಗೊಂಡು ಹೋಗೋದ ಮನೆಗೆ ಅಂತ ಬಂದಿದೆ. ಏನ್ ಬೇಕು? ಎಲ್ಲ ಸಾಮಾನು ಬೇಕು. ಎಲ್ಲ? ಓ ಮಾಮೂಲಿ ನೀನ್ ಏನ್ ತಗೋತಿದ್ಯಾ ಅದು ಕೊಡೋಣ. ಅದ್ರ 30 ರೂಪಾಯಿಗೆಲ್ಲ ಬೆಳೆಕಾಳು ಬರೀಕಿಲ್ಲ. ಈಗ ರೇಟ್ ಜಾಸ್ತಿ ಆಗ್ಬಿಟ್ಟದೆ. ಯಾವ 20-30 ಕೊಡು 1 ಕೆಜಿಯಾ? ಹಾ 1 ಕೆಜಿ? ಯಪ್ಪ ನೀನೈ ಮಾತಾಡ್ತಿರೋದು? ಅದಕ್ಕೆ ಕಣ್ಣು 1 ಕೆಜಿ ತಗೊಳಂತ ಕಾಣಕಿವ ನಾನು. ಅಲ್ಲ ನಾನು ಅಂಗಡಿ ಮಾಡಿ ಎಷ್ಟು ವರ್ಷ ಆಯ್ತು, ಒಂದಿನ 6 ವರ್ಷ ತಗೊಂಡಿಲ್ವಲ್ಲ, ಅದಕ್ಕೆ ಕೇಳ್ದೆ. ಏನ್ ಸಮಾಚಾರ ನಿಂಗಮ್ಮ? ಪ್ರಳಯ ಗಿಳಯ ಆಗ್ಬಿಟ್ಟದೆ ಹೆಂಗೆ? ಸಾಕು ಹೇಳ್ದಷ್ಟು ಕೊಡು ಸಾಮಾನ. ಸರಿ ಸರಿ. ಆಮೇಲೆ ಪ್ರತಿಯೊಂದು ಕಾಳುಗಳು ಕೊಡು. ಅಯ್ಯಪ್ಪ ನನ್ನ ಕಣ್ಣು ನನ್ನ ಕಿವಿ ನಾನೇ ನಂಬಕೈತಲ್ಲ. ನಮ್ದರ್ ಇರ್ಲಿ, ನಾನು ಹೇಳ್ದಷ್ಟು ಕೊಡೀಗ. ಏನೇನ್ ಬೇಕು? 1 ಕೆಜಿ ತೊಗರಿಬೇಳೆ, 1 ಕೆಜಿ ಕಡ್ಲೆಕಾಳು, 1 ಕೆಜಿ ಬಟಾಣಿ ಕಾಳು, ಆಮೇಲೆ 1 ಕೆಜಿ ಕಡಲೆಬೇಳೆ 1/2 ಕೆಜಿ ಕೊಡು. 1 ಕೆಜಿ ಅಬ್ಬಿಟ್ ಮಾಡ್ಕೊಂಡು ನಮ್ಗೆ 1/2 ಕೆಜಿ ಮಡಿಕತ್ತೀವಿ. ಆಮೇಲೆ 1 ಕೆಜಿ ಮೈದಾ ಸೀಟು. ಸಾಕು ಸಾಕು ಸಾಕು. ಅಯ್ಯಪ್ಪ ನಂಗೆ ಕನ್ಸು ಕಾಣ್ತಿದ್ದೆ ನಾನು ನಿಜವಾ? ಅಯ್ಯೋ ಕನ್ಸಿರ್ಬೋದೇನೋ. ಏನೋ ಯಾವ ಕನ್ಸು? ಏನು ಕೊಟ್ಟಿಯೋ ಬೇರೆ ಅಂಗಡಿಗೆ ಹೋಗೋಣ? ಆಯ್ತಾಯ್ತು ಕೊಟ್ಟೆ. ಆಮೇಲೆ ಇನ್ನೇನು ಬೇಕು? ಆಮೇಲೆ ಎಣ್ಣೆ ಕೊಡು, 1 ಲೀಟ್ರ್ ಎಣ್ಣೆ ಕೊಡು. ಸಂತೂರು ತರಕಾರಿನೂ ನೀನೇ ಮಡಗಿದ್ಯಲ್ಲ, ಫಸ್ಟ್ ಸಾಮಾನು ತಗೊಬಿಡದ. ಇನ್ನೇನು ಕಾಳುಗಳಾಯ್ತಾ? ಆಮೇಲೆ ಹೆಸರು ಬೇಳೆ, ಉದ್ದಿನ ಬೇಳೆ, ಎಣ್ಣೆ 1/2 ಕೆಜಿ ಹಾಕು. ಸಕ್ಕರೆ 2 ಕೆಜಿ, ತುಪ್ಪ ಕೊಡು 1/2 ಕೆಜಿಯ. 4 ಸೋಪ್ ಕೊಡು, ಮೈ ಸೋಪು, ಬಟ್ಟೆ ಸೋಪು, ಸೋಪಿನ ಪುಡಿ ಎಲ್ಲಾನು ತತ್ತ. ಆಮೇಲೆ ಅವಲಕ್ಕಿ 1 ಕೆಜಿ ಕೊಡು. ರವೆ 1 ಕೆಜಿ ಕೊಡು. ಬನ್ಸಿ ರವೆ, ಸಣ್ಣ ರವೆ 2 ಕೊಡು. ಆಮೇಲೆ 1 ಕೆಜಿ ಇದು ಏನಪ್ಪದು ಕಡಲೆ ಸಿಟ್ಟು, ಬೋಂಡ ಸಿಟ್ಟು ಕೊಡು 1 ಕೆಜಿಯ. ಆಮೇಲೆ ಸಂತೂರಿ ಎಣ್ಣೆ 1 ಲೀಟ್ರ್ ಹಾಕು, 3 ಲೀಟ್ರ್ ಕೊಡು. ಆಮೇಲೆ ಇನ್ನೇನು ಬೆಲ್ಲ ಕೊಡು, 4 ಹಚ್ಚು ಕೊಡು ದೊಡ್ಡವ. ಹಾಲಿದ್ದದ ನಿಮ್ಮ ಅಂಗಡಿಲಿ? ಅದೇ ಎಷ್ಟು ಬೇಕು? 1 ಲೀಟ್ರ್ ಕೊಡು. ಹಬ್ಬಡಿಗೆ ಹಾಲಲ್ಲಿ ತಿನ್ಬೇಕು. ನಿಂಗಮ್ಮ ಏನಿವತ್ತು ನಿಮ್ಮ ಮನೆ ಹಬ್ಬವಾ? ಹಬ್ಬನೂ ಇಲ್ಲ ಏನೂ ಇಲ್ಲ. ಯಾಕೆ ಮನೆಗೆ ಸಾಮಾನು ತಗೋಬೇಡ್ವಾ? ನೀನು ಹಿಂಗೆ ನೋಡಕ್ ಬಿಟ್ಬಿಟ್ಟು ಮೊದಲು ಸಾಮಾನು ಕೊಡು. ಲೇ ನಿಂಗೆ ಏನ್ಲೇ ಇದು? ಏನ್ರಿ ನೀನಕ್ಕೆ ಬಂದೆ ಇಲ್ಲಿಗೆ? ನಾನು ಅಷ್ಟೊತ್ತಿಂದ ನೋಡ್ತಾವನಿ, ನನ್ ಕಿವಿ ನನ್ ಕಣ್ಣು ನಂಬಕ್ಕೆ ಐತಲ್ಲ. ನಮ್ದವ್ರು ನಡಿಯ ಕಡೆಗೆ ನೀನಕ್ಕೆ ಬಂದೆ ಅಂಗಡಿಗೆ? ಅಲ್ಲ ಈ ಪಾಟಿ ಸಾಮಾನು ತಗತಿದ್ಯಲ್ಲ, ಯಾರಿಗೆ? ಅಂಗಡಿ ಮಡ್ಗಿಯಾ? ಅಂಗಡಿ ಮಾಡ್ತಾರ. ಅಂಗಡಿಯ ಮನೆಗೆ ಸಾಮಾನು ಬೇಡ, ಅಡುಗೆ ಮಾಡ್ಕೊಂಡಕ್ಕೆ. ಯಪ್ಪ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತೀನಿ ಅಷ್ಟೇ ನಾನು. ನಡಿ ಮನೆಗೆ ಸಾಯವಂತೆ. ಅಲ್ಲಕಲೇ ಇದ್ದಕ್ಕಿದ್ದಂಗೆ ಏನಾಯ್ತು ನಿನ್ಗೆ? ಭಯ ಆಯ್ತದ ನನ್ಗೆ, ನನ್ನ ಹೆಡ್ತಿಗೆ ಏನಾಗ್ಬಿಡ್ತಪ್ಪ ಅಂತ. ಚಿಕಿಸ್ ಬಂದ್ಬಿಡ್ತೇ ಹಂಗ್ಲೇ? ಮಾನವರದಿಲ್ವ ನಿನ್ಗೆ? ನಡಿ ಮನೆಗೆ ಅಂತಲ್ವಾ? ಮನೆಗೆ ಸಾಮಾನು ತಗತ್ತ ಅಡುಗೆ ಮಾಡಕ ಉಣ್ಣಕ್ಕೆ. ನಂಗುವೆ ರುಚಿ ಇಲ್ದರ ಅಡುಗೆ ಉಂಡಿ ಸಾಕಾಗ್ಬಿಟ್ಟದೆ. ಗಂಟೆಗೆ 3 ಹೊತ್ತು ಮಾಡ್ಕೊಂಡು ಉಣ್ಣದ ಅನ್ಬಿಟ್ಟು ಸಾಮಾನು ತಗತಾನೆ. ತರಕಾರಿ ಕೊಡಪ್ಪ, ನುಗ್ಗೆಕಾಯ್ದವ? ಅವೇ ಎತ್ಕೊಮ್ಮ.
ಕೊಡು ನುಗ್ಗೆಕಾಯ ಆಲೂಗೆಡ್ಡೆ ಕೋಸು ಎಲ್ಲಾನು ಕೊಡೋತಾಗಿ ಎಲ್ಲಾನು ತರಕಾರಿ ಹಾಕು ನಮ್ಮ ಬಂಗಾರಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅದು ಇದು ನಾಷ್ಟಕ್ಕೆ ಇಷ್ಟಕ್ಕಂತ ಬೇಕು. ಅಯ್ಯಪ್ಪ ಇವಳಿಗೆ ಏನಾಗೋಯ್ತು? ಚೆನ್ನಾಗೇ ಇದ್ಲಲ್ಲ, ನೆಗಣ್ ಚೆನ್ನಾಗೇ ಇದ್ಲು. ನನ್ಗೆ ಯಾಕೋ ಭಯ ಆಯ್ತದೆ. ನಾನು ಹೋಯ್ತೀನಿ ಕಣಪ್ಪ. ಅದಕ್ಕೆ ಏನ್ಲೇ? ಹೋಟ್ಲಲ್ಲಿ ಗೀಟಲ್ಲಿ ಉಣ್ಣಕ್ಕೆ ಹೋಗ್ಬೇಡ ಅಂದ್ಮೇಲೆ ಮನೇಲೆ ಮಾಡ್ತಾಳೆ. ಈಗ ಸಾಮಾನು ತಗೊಂಡು ಕೊಟ್ಬಿಟ್ಟು ಬಂಗಾರಿಗೆ ಒಬ್ಬಿಟ್ಟು ಮಾಡು ತರಕಾರಿ ಸಾರು ಮಾಡು ಅಂತೀನಿ. ಮನೇಲೆ ಉಣ್ಣುವೆ, ಎಲ್ಲೂ ತಿನ್ನಕ್ಕೆ ಹೋಗ್ಬೇಡ. ಹಾ ಬಾಯ್ ಬಿಡ್ದ ನಿಂತ್ಕೊಬೇಡ, ನಡಿ ಈಗ ಮನೆ ತಕ್ಕ ನಡಿ ಬರ್ತೀನಿ. ಯಪ್ಪ ನಿಜವಾಗ್ಲೂ ಏನೋ ಆಗ್ಬಿಟ್ಟದೆ ಇವಳಿಗೆ. ನಿಂಗಮ್ಮ ಇನ್ನೇನು ಬೇಕು? ಇನ್ನೇನು ಮಸ್ತೆ ಹೋಯ್ತಲ್ಲ. ಸರಿ ಸರಿ ಅಷ್ಟು ಕೊಡು, ಆಮೇಲೆ ಅಡುಗೆ ಗಿಡಿಗೆ ಮಾಡೋ ಏನಾರು ಬೇಕು ಅಂದರೆ ಬರ್ತೀನಿ. ಸರಿ ಸರಿ. ಬಂಗಾರಿ ಎಲ್ಲ ಸಾಮಾನು ತಂದೀನಿ, ಒಬ್ಬಿಟ್ಟಿಗೆ ಏನ್ ಬೇಕು ಎಲ್ಲ ತಂದೀನಿ. ಹೋಗು ಕಾಳ್ಬೇ ಹಾಕ್ಬಿಟ್ಟು ಸಿಟ್ಟೆಲ್ಲ ಕಾಲ್ಸ್ಕೊಂಡು ಒಬ್ಬಿಟ್ಟು ಮಾಡು. 1.5 kg ತಂದೀನಿ, ಒಂದು ಅರ್ಧ kg ಮಡಿಕೊಬಿಟ್ಟು ಇನ್ನೊಂದು kg ಒಬ್ಬಿಟ್ಟು ಮಾಡು. ಅತ್ತೆ ಆಯ್ತತ್ತೆ. ಇಷ್ಟು ದಿನ ಮಾಡ್ತಿದ್ದಲ್ಲ ನೀನು, ಹಂಗೆ ಅವತ್ತರ ನಾಷ್ಟ ಮಧ್ಯಾಹ್ನಕ್ಕೆ ಅಡುಗೆ ಗಿಡಿಗೆ ಮಾಡು, ಅಚ್ಚುಕಟ್ಟಾಗಿ ಮಾಡು ಅಡುಗೆಯ, ಸರಿಯಾ? ಮೊದಲು ಮಾಡ್ತಿದ್ದಲ್ಲ ನಿಮ್ಮ ಅವತ್ತು ಅನ್ಕೊಟ್ಟಾಗ ಹಂಗೆ ಮಾಡು, ಸರಿಯಾ? ಹ್ಞೂ ಕಣತೆ, ಆಯ್ತು ಕಣತೆ. ಸರಿ ಆ ಕೃಷ್ಣ ಬತ್ತಲ್ವಂತೆ, ನಾನೇ ಹೋಗಿ ಊರು ಕರ್ಕೊಬತ್ತೀನಿ. ಈಗ ಹೋಗಿ ಸಂಜೆ ಹೊತ್ತು ಕರ್ಕೊಬತ್ತೀನಿ. ಅಡುಗೆ ಗಿಡಿಗೆಲ್ಲ ರೆಡಿ ಮಾಡಿರು, ಸರಿಯಾ? ಸರಿ ಸರಿ. ಅದಕ್ಕೆ ನೀನಕ್ಕಂಗೆ ಮಕ್ಕ ನೋಡ್ತೀವಿ. ಅಲ್ಲ ಕಲೆ, ನಾನು ಎಲ್ಲಿ ಇವನೇ ಅಂತ ಯೋಚನೆ ಮಾಡ್ತಾನೆ. ಎಲ್ಲಿದ್ದಿ? ಮನೇಲೇ ಇದ್ದಿ? ತಡಿ ಕೃಷ್ಣರ ಊರಿಗೆ ಹೋಗ್ಬತ್ತೀನಿ, ಹೋಗಿ ಕರ್ಕೊಬತ್ತೀನಿ ಅವಳನ್ನ. ಬರೋಕಿಲ್ಲ ಅಂದಳಂತೆ. ಅವ ಏನ್ ಮಾವ ಅತ್ತೆ ಇಷ್ಟೊಂದು ಬದಲಾಗ್ಬಿಟ್ಟವ್ರೆ? ಅದೇ ಕಣ್ಮಗ, ನನಗೂ ಗೊತ್ತಾಯ್ತಲ್ಲ. ಅಷ್ಟೊತ್ತಿಂದ ಸಾಕಲ್ಲಿ ಅವನಿ ನಾನು. ಇವಳಿಗೆ ಏನಾಯ್ತು ಉಚ್ಕಿ ಸಿಡಿದ್ಬಿಡ್ತಾ ಅಂತ. ಅಲ್ಲ 10 ರೂಪಾಯಿ ಬೆಳೆಕಾಳು ತರಕ್ಕೆ 50 ಸತಿ ಯೋಚನೆ ಮಾಡ್ತಾಳೆ. ಈ ಪಾರ್ಟಿ ಸಾಮಾನು ತಂದವಳಲ್ಲ. ಅಯ್ಯೋ ಅದೇನು ಇಲ್ಲ ಕಣ್ಮವ, ಏನ್ ಗೊತ್ತಾ, ನಾನು ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತಿದ್ನಲ್ಲ, ಅದೇ ರುಚಿ ಹಿಡ್ಕೊಬಿಟ್ಟದೆ ಅತ್ತೆ. ಇವಾಗ ಏನು ಮಾಡಿದ್ರು ಸೇರ್ತಾನೆ ಇಲ್ಲ, ಊಟನೂ ಮಾಡ್ತಾಯಿಲ್ಲ. ಪಕ್ಕದ ಮನೆ ಸಾರಿಸ್ಕೊಬರಕ್ಕೆಲ್ಲ ಹೋಯ್ತಿತ್ತು. ಅವರು ಎಷ್ಟು ದಿನ ಕೊಟ್ಟರು, ಏನೋ ಅಂದ್ರೇನೋ ಪಾಪ ಮಾಡ್ಕೊಬಂದಿತ್ತು ಬೆಳಿಗ್ಗೆ. ಅವ್ರೊಬ್ಬರೇ ತಿನ್ನೋದು, ನಾನು ಮಾಡ್ಕೊಂಡು ಉಣ್ತೀನಿ ಅಂತ. ಓ ಹಂಗ? ಈ ಹಂಗೋ ಒಳ್ಳೇದಾಯ್ತು ಬಿಡವ. ನಿಮ್ಮ ಮಗುಂಗೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳ್ಬೇಕು. ಹೆಂಗೋ ನಿನಗೆ ತಂದು ಕೊಟ್ಟು ದಿನ ಅವಳಿಗೆ ಮಾಡಿಕ್ಕಿದ್ಕೆ ಈಗ ಹಂಗೆ ಊಟ ಮಾಡಬೇಕು ಅಂತ ಅನ್ಸದೆ ಅವಳಿಗೆ. ಹಬ್ಬಾ ಸದ್ಯ ನನಗೂ ಹೋಟ್ಲಲ್ಲಿ ಆ ಸೋಡಾ ಹಾಕಿರೋ ಅಡುಗೆ ಉಂಡಿ ಸಾಕಾಗಿತ್ತು. ಇನ್ಮೇಲೆ ಯಾರು ಒಳ್ಳೆ ಬುದ್ಧಿ ಬತ್ತಲ್ಲ, ಅವಳಿಗೆ ಒಳ್ಳೆ ಬುದ್ಧಿ ಬರೋಕ್ಕೆ ನೀನೇ ಬರ್ಬೇಕಾಯ್ತು ನೋಡು. ಹ್ಞೂ ಮಾವ, ಹೆಂಗೋ ಈಗ ಮನೆ ಜನ ಎಲ್ಲ ಒಳ್ಳೆ ಅಡುಗೆ ಮಾಡ್ಕೊಂಡು ಉಣ್ಬೋದಲ್ಲ. ಸದ್ಯ ಕಣಪ್ಪ, ಎಲ್ಲರ ಮನೆ ಒಂಥರ ಆದ್ರೆ ನಮ್ಮ ಮನೇಲೆ ಒಂಥರ ಅಂತ ಭಾರಿ ಬೇಜಾರಾಗೋದು. ಎಲ್ಲವ ಅದು ಊಟ ಮಾಡ್ದೆ ಇದು ಊಟ ಮಾಡ್ದೆ ಅಂತಾರೆ. ನನಗೆ ಉಪ್ಸಾರು ಮಜ್ಜಿಗೆ ಅನ್ನ ಬೆಳೆಕಾಳು ನೀರು ಹುಳಿಕಾಳು ರಸ ಇದೇ ಊಟ. ಅದು ಏನು ಬಿಸಿ ಬಿಸಿ ಯಾವ ಥರ ಮಾಡಿದ್ರೆ ನಾಳೆ ಗಂಟನೂ ಅದೇನೆ ಸಾಕಾಗಿ ಹೋಗಿತ್ತು. ಈ ಹಂಗೋ ದೇವ್ರೆ ಸಹಾಯ ಕಡ್ಚಿರ್ಲಾರು ಬುದ್ಧಿ ಬತ್ತಲ್ಲ ಇವಳಿಗೆ. ಹ್ಞೂ ಮಾವ, 5,000 ರೂಪಾಯಿ ಇಸ್ಕೊಂಡು ಸಾಮಾನು ತಂದಿರೋದು. ಆದ್ರೂ ಮಗ ನನ್ಗೆ ಇವಳಿಗೆ ಏನೋ ಆಗ್ಬಿಟ್ಟದೆ ಅಂತ ಡೌಟು. 5,000 ರೂಪಾಯಿಗೆ ಸಾಮಾನು ತಂದವಳೆ, ತಲೆಗೇನಾರ ಆಗ್ಬಿಟ್ಟಿದದ? ಹಂಗೆಲ್ಲ ಏನಿಲ್ಲ ಮಾವ, ಹೇಳ್ತಲ್ವಾ ನಾನು ಮಾಡ್ಕೊಡ್ತಿದ್ನಲ್ಲ, ಚೆನ್ನಾಗಿ ಊಟ ಮಾಡಿ ಇವಾಗ ಹಂಗೆ ಊಟ ಬೇಕು, ಒಳ್ಳೆ ಊಟನೇ ಬೇಕು ಅಂದ್ಬಿಟ್ಟು ಅವತ್ತಿಂದನೂ ನಾನು ಮಾಡ್ತಾ ಇಲ್ವಲ್ಲ, ಅವತ್ತಿಂದನೂ ಮನೇಲಿ ಸರಿ ಊಟನೇ ಮಾಡಿಲ್ಲ. ಹೆಂಗೋ ಬಿಡು ಮಗ, ಅವ್ಳಿಗೆ ಅಡುಗೆ ಮಾಡಿ ಇಕ್ಕಿ ಒಳ್ಳೆ ಕೆಲಸ ಮಾಡಿದೆ. ಅವಳಿಗೆ ಅನ್ಸೈತಲ್ಲ ಇನ್ಮೇಲೆ ನೆಮ್ಮದಿ ಉಣ್ಕ ಇರ್ಬೋದು ಕಣಪ್ಪ. ಅಪ್ಪ ನಿಮ್ಮ ಅಕ್ಕನೂ ಹಂಗೆ ಬೇಜಾರು ಮಾಡ್ಕೋಗಿದ್ಲು. ಹೆಂಗೋ ಇವಳೆ ಕರ್ಕೊಬರಕ್ಕೆ ಹೋಗಳೆ, ಕರ್ಕೊಬರ್ಲಿ. ಹೋಗೋಗು ಬಿರ್ನೇ ಒಬ್ಬಿಟ್ಟು ಮಾಡಿ ಸಾರು ಮಾಡೋಗು. ಸರಿ ಕಣ್ಮವ ಆಯ್ತು. ಅಲ್ಲ ಇವಳು ಚೆನ್ನಾಗೇ ಇದ್ದಳು, ತಲೆ ಕೆಟ್ಟೋಗಿದ್ದದು. ಅದೇನಾರು ಆಗಲಿ, ತಲೆ ಕೆಟ್ಟರು ಸಿಕ್ಕಿಲ್ಲ, ಹಿಂಗೆ ಇದ್ಬಿಡ್ಲಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.